ವಿಡಿಯೋವನ್ನು ವೀಕ್ಷಿಸುತ್ತಿರುವ ನಿಮಗೆ ನಮಸ್ಕಾರಗಳು. ಶಿಕ್ಷಕರ ಫೇಸ್ ಅಟೆಂಡೆನ್ಸ್ ಅನ್ನ ತೆಗೆದುಕೊಳ್ಳಲು ಯಾವ ರೀತಿಯಾಗಿ ಕರ್ತವ್ಯ ಆ್ಯಪ್ ಇದೆಯೋ ಅದೇ ರೀತಿ ವಿದ್ಯಾರ್ಥಿಗಳ ಫೇಸ್ ಅಟೆಂಡೆನ್ಸ್ ಅನ್ನ ತೆಗೆದುಕೊಳ್ಳಲು ಈ ಒಂದು ನಿರಂತರ ಆ್ಯಪ್ ಅನ್ನ ರೆಡಿ ಮಾಡಲಾಗಿದೆ. ಈ ಒಂದು ನಿರಂತರ ಆ್ಯಪ್ ನಲ್ಲಿ ಯಾವ ರೀತಿಯಾಗಿ ಮುಖ್ಯೋಪಾಧ್ಯಾಯರು ಮತ್ತು ಶಿಕ್ಷಕರು ಲಾಗಿನ್ ಆಗಬೇಕು, ಲಾಗಿನ್ ಆಗಿ ನಿಮ್ಮ ಶಾಲೆಯ ವಿದ್ಯಾರ್ಥಿಗಳ ಫೇಸ್ ಯಾವ ರೀತಿಯಾಗಿ ಅಪ್ಡೇಟ್ ಮಾಡಬೇಕು ಮತ್ತು ಎವ್ರಿ ಡೇ ಅಟೆಂಡೆನ್ಸ್ ಅನ್ನ ಯಾವ ರೀತಿಯಾಗಿ ಅಪ್ಡೇಟ್ ಮಾಡಬೇಕು ಅನ್ನೋದರ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ನಿರಂತರ ಇದೊಂದು ಮೊಬೈಲ್ ಅಪ್ಲಿಕೇಶನ್ ಆಗಿರೋದ್ರಿಂದ ನಿಮ್ಮ ಮೊಬೈಲ್ ನಲ್ಲಿ ಈ ಒಂದು ಆ್ಯಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಬೇಕು. ಡೌನ್ಲೋಡ್ ಮಾಡಲು ನಿಮ್ಮ ಮೊಬೈಲ್ ನಲ್ಲಿರುವಂತಹ ಪ್ಲೇ ಸ್ಟೋರ್ ಅನ್ನ ಓಪನ್ ಮಾಡ್ಕೊಳ್ಳಿ. ಇದರಲ್ಲಿ ಸರ್ಚ್ ಮೇಲೆ ಟ್ಯಾಪ್ ಮಾಡುವುದರ ಮೂಲಕ ನಿರಂತರ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ. ಅವಾಗ ನಿಮ್ಗೆ ಈ ರೀತಿಯಾಗಿ ನಿರಂತರ ಸಿಇಜಿ ಕರ್ನಾಟಕ ಅಂತಂದ್ಬಿಟ್ಟು ಡಿಸ್ಪ್ಲೇ ಆಗುತ್ತೆ ಮತ್ತು ಅದರ ಮುಂದ್ಗಡೆ ಇನ್ಸ್ಟಾಲ್ ಬಟನ್ ಇರುತ್ತೆ. ಸದ್ಯಕ್ಕೆ ಆಂಡ್ರಾಯ್ಡ್ ಯೂಸರ್ಸ್ಗೆ ಅವೈಲೇಬಲ್ ಇರೋದ್ರಿಂದ ನೀವು ಪ್ಲೇ ಸ್ಟೋರ್ ನಲ್ಲಿ ಡೌನ್ಲೋಡ್ ಮಾಡ್ಕೊಳ್ಬಹುದು. ಸಪೋಸ್ ನಿಮ್ಮ ಹತ್ರ ಐಫೋನ್ ಇತ್ತು ಅಂತಂದ್ರೆ ಆಪಲ್ ಸ್ಟೋರ್ ನಲ್ಲಿ ಮುಂದಿನ ದಿನಗಳಲ್ಲಿ ಇದು ಅವೈಲೇಬಲ್ ಆಗುತ್ತೆ, ಅಲ್ಲಿ ಕೂಡ ನೀವು ಇನ್ಸ್ಟಾಲ್ ಮಾಡ್ಕೊಳ್ಬಹುದು. ಈ ಒಂದು ಇನ್ಸ್ಟಾಲ್ ಬಟನ್ ಮೇಲೆ ಟ್ಯಾಪ್ ಮಾಡಿದಾಗ ಆ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಆಗಿ ಇನ್ಸ್ಟಾಲ್ ಆಗುತ್ತೆ. ಇನ್ಸ್ಟಾಲ್ ಆದ ನಂತರ ಡೈರೆಕ್ಟ್ ಆಗಿ ನೀವು ಓಪನ್ ಮಾಡ್ಕೊಳ್ಬಹುದು. ಇಲ್ಲ ಅಂತಂದ್ರೆ ಇನ್ಸ್ಟಾಲ್ ಆದಂತಹ ಆ್ಯಪ್ ನಿಮ್ಗೆ ಈ ರೀತಿಯಾಗಿ ನೋಡ್ಲಿಕ್ಕೆ ಕಾಣುತ್ತೆ. ಅದರ ಮೇಲೆ ನೀವು ಟ್ಯಾಪ್ ಮಾಡಿದಾಗ ಈ ರೀತಿಯಾಗಿ ನಿಮ್ಗೆ ನಿರಂತರ ಅಪ್ಲಿಕೇಶನ್ ಓಪನ್ ಆಗುತ್ತೆ. ನೀವು ಪ್ರಪ್ರಥಮವಾಗಿ ಓಪನ್ ಮಾಡ್ತಿರೋದ್ರಿಂದ ಇನ್ನೂ ಲಾಗಿನ್ ಆಗದೇ ಇರುವುದರಿಂದ ನಿಮ್ಗೆ ಲಾಗಿನ್ ಆಗಲು ಎಂಟರ್ ಯುವರ್ KGAD ಅಂತ ಕೇಳುತ್ತೆ. ಇಲ್ಲಿ EDS ನಲ್ಲಿರುವಂತಹ KGAD ಯನ್ನ ಎಂಟ್ರಿ ಮಾಡಿ ಗೆಟ್ OTP ಬಟನ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ KGAD ಗೆ ಯಾವ ಒಂದು ಮೊಬೈಲ್ ನಂಬರ್ ಲಿಂಕ್ ಆಗಿದೆಯೋ ಆ ಒಂದು ಮೊಬೈಲ್ ನಂಬರ್ಗೆ OTP ಬರುತ್ತೆ. ಹಾಗೆ ನೀವಿಲ್ಲಿ ನೋಡಬಹುದು ಯಾವ ಒಂದು ಮೊಬೈಲ್ ನಂಬರ್ಗೆ OTP ಹೋಗಿದೆ ಅಂತಂದ್ಬಿಟ್ಟು ಆ ಒಂದು OTP ಯನ್ನ ಇಲ್ಲಿ ಎಂಟ್ರಿ ಮಾಡುವುದರ ಮೂಲಕ ವ್ಯಾಲಿಡೇಟ್ OTP ಅಂತ ಕ್ಲಿಕ್ ಮಾಡಬೇಕು. OTP ವೆರಿಫೈ ಆಗಿ ಲಾಗಿನ್ ಆದ ನಂತರ ನಿಮಗೆ ಈ ರೀತಿಯಾಗಿ ಒಂದು ಹೋಮ್ ಪೇಜ್ ಡಿಸ್ಪ್ಲೇ ಆಗುತ್ತೆ. ಇದರಲ್ಲಿ ನಿಮ್ಮ ಹೆಸರು ಮತ್ತು ನಿಮ್ಮ ಶಾಲೆಯ ಹೆಸರು ತೋರಿಸ್ತಾ ಇರುತ್ತೆ. ಈ ಒಂದು ಡೀಟೇಲ್ಸ್ ನಿಮ್ಮ EDS ನಲ್ಲಿ ಯಾವ ರೀತಿಯಾಗಿರುತ್ತೆ ಆ ಒಂದು ಮಾಹಿತಿ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಅದೇ ರೀತಿ ನೀವು ಈ ಒಂದು ಐಕಾನ್ ಮೇಲೆ ಟ್ಯಾಪ್ ಮಾಡಿದಾಗ ನಿಮ್ಮ ಹೆಸರಿನ ಜೊತೆಗೆ ನಿಮ್ಮ KGAD, ನಿಮ್ಮ ಶಾಲೆಯ ಡೈಸ್ ಕೋಡ್, ನಿಮ್ಮ ಶಾಲೆಯ ಹೆಸರು, ಡಿಸ್ಟಿಕ್ ಮತ್ತು ತಾಲೂಕು ಡಿಸ್ಪ್ಲೇ ಆಗುತ್ತೆ. ಅದೇ ರೀತಿ ಈ ಒಂದು ಎರೋ ಮಾರ್ಕ್ ಮೇಲೆ ಟ್ಯಾಪ್ ಮಾಡಿದಾಗ ಮತ್ತೆ ನೀವು ಈ ಒಂದು ಹೋಮ್ ಸ್ಕ್ರೀನ್ಗೆ ಬರ್ತೀರಾ. ಇದರಲ್ಲಿ ನೀವು ಪ್ರಪ್ರಥಮವಾಗಿ ನಿಮ್ಮ ಶಾಲೆಯಲ್ಲಿರುವ ಪ್ರತಿ ಮಗುವಿನ 3 ಫೋಟೋಗಳನ್ನ ಕ್ಯಾಪ್ಚರ್ ಮಾಡಿ ಅಪ್ಡೇಟ್ ಮಾಡಬೇಕಾಗಿರುತ್ತೆ. ಈ ಒಂದು ಕಾರ್ಯವನ್ನ ಮಾಡಲಿಕ್ಕೆ ನಿಮ್ಗೆ ನಿಮ್ಮ ಫೋನ್ ನಲ್ಲಿ ಇಂಟರ್ನೆಟ್ ಇರಬೇಕಾಗಿರುತ್ತೆ. ನೀವು ಒಂದ್ಸಾರಿ ಆ ಪ್ರತಿ ಮಗುವಿನ ಫೋಟೋವನ್ನ ಕ್ಯಾಪ್ಚರ್ ಮಾಡಿ ಅಪ್ಡೇಟ್ ಮಾಡಿದ್ರೆ ನಂತರ ನೀವು ಡೈಲಿ ಅಟೆಂಡೆನ್ಸ್ ಅನ್ನ ಅಪ್ಡೇಟ್ ಮಾಡ್ತಾ ಹೋಗಬಹುದು. ಮಕ್ಕಳ ಫೋಟೋವನ್ನ ಕ್ಯಾಪ್ಚರ್ ಮಾಡಿ ಅಪ್ಡೇಟ್ ಮಾಡಲು ಇಲ್ಲಿರುವಂತಹ ರಿಜಿಸ್ಟರ್ ಸ್ಟೂಡೆಂಟ್ ಮೆನು ಮೇಲೆ ಟ್ಯಾಪ್ ಮಾಡಿ. ಆವಾಗ ನಿಮಗೆ ಈ ರೀತಿಯಾದಂತಹ ಒಂದು ಸ್ಕ್ರೀನ್ ಕಾಣುತ್ತೆ. ಇಲ್ಲಿ ನೀವು ತರಗತಿಯನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಆ ತರಗತಿಯ ಸೆಕ್ಷನ್ ಅನ್ನ ಸೆಲೆಕ್ಟ್ ಮಾಡಿಕೊಂಡು ಗೆಟ್ ಸ್ಟೂಡೆಂಟ್ ಲಿಸ್ಟ್ ಬಟನ್ ಮೇಲೆ ಟ್ಯಾಪ್ ಮಾಡಿ. ಆವಾಗ ನಿಮಗೆ ನೀವು ಸೆಲೆಕ್ಟ್ ಮಾಡಿಕೊಂಡು ಸರ್ಚ್ ಮಾಡಿರುವ ತರಗತಿಯಲ್ಲಿರುವಂತಹ ವಿದ್ಯಾರ್ಥಿಗಳ ಪಟ್ಟಿ ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ಡಿಸ್ಪ್ಲೇ ಆಗುತ್ತಿರುವಂತಹ ಮಕ್ಕಳ ಮಾಹಿತಿ ಯಾವ ರೀತಿಯಾಗಿ SATS ನಲ್ಲಿರುತ್ತೆ ಆ ರೀತಿಯಾಗಿ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಮಗುವಿನ ಹೆಸರು, SATS ನಂಬರ್ ಮತ್ತು ಜೆಂಡರ್ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಸ್ಟೇಟಸ್ ಕಾಲಮ್ ನಲ್ಲಿ ನೀವು ಇವಾಗ ನೋಡ್ತಿದ್ದೀರಾ ನಾಟ್ ರಿಜಿಸ್ಟರ್ಡ್ ಅಂತ ಇರುತ್ತೆ. ನೀವು ಪ್ರಪ್ರಥಮವಾಗಿ ಓಪನ್ ಮಾಡಿದಾಗ ಈ ರೀತಿಯಾಗಿ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಆ ಇಂಡಿವಿಜುವಲ್ ಮಗುವಿನ ಫೋಟೋವನ್ನ ಕ್ಯಾಪ್ಚರ್ ಮಾಡಲು ಆ ಮಗುವಿನ ಹೆಸರಿನ ಮೇಲೆ ಟ್ಯಾಪ್ ಮಾಡಬಹುದು ಅಥವಾ ಆ ರೆಡ್ ಕಲರ್ ನಲ್ಲಿರುವಂತಹ ನಾಟ್ ರಿಜಿಸ್ಟರ್ಡ್ ಮೇಲೇನಾದ್ರೂ ಟ್ಯಾಪ್ ಮಾಡಬಹುದು. ಆವಾಗ ನಿಮ್ಗೆ ಈ ರೀತಿಯಾದಂತಹ ಸ್ಕ್ರೀನ್ ಡಿಸ್ಪ್ಲೇ ಆಗುತ್ತೆ. ಇದರಲ್ಲಿ ಆ ಮಗುವಿನ ಮುಖದ 3 ಫೋಟೋವನ್ನ ತೆಗೆದುಕೊಳ್ಬೇಕಾಗುತ್ತೆ. ಸೊ ಯಾವ ಒಂದು ಮಗುವಿನ ಫೋಟೋವನ್ನ ತೆಗೆದುಕೊಳ್ಬೇಕು ಆ ಮಗುವಿನ ಹೆಸರು ಇಲ್ಲಿ ತೋರಿಸ್ತಾ ಇರುತ್ತೆ. ಯಾವ ಹೆಸರನ್ನ ತೋರಿಸ್ತಾ ಇರುತ್ತೆ ಅದೇ ಮಗುವಿನ ಫೋಟೋವನ್ನ ನೀವು ಕ್ಯಾಪ್ಚರ್ ಮಾಡ್ಕೊಳ್ಬೇಕಾಗಿರುತ್ತೆ. ತಪ್ಪಾಗಿ ಕೂಡ ಬೇರೆ ಮಗುವ ಫೋಟೋವನ್ನ ಅಪ್ಲೋಡ್ ಮಾಡಬಾರ್ದು. ಅದೇ ರೀತಿ ನಿಮಗೆ ಒಂದು ಇನ್ಸ್ಟ್ರಕ್ಷನ್ ಕೂಡ ನೀಡಿದ್ದಾರೆ. ಪೊಸಿಷನ್ ಸ್ಟೂಡೆಂಟ್ಸ್ ಫೇಸ್ ವಿತಿನ್ ದ ಫ್ರೇಮ್ ಅಂತಂದ್ಬಿಟ್ಟು ಈ ಒಂದು ರೆಡ್ ಕಲರ್ ಸರ್ಕಲ್ ಏನ್ ತೋರಿಸ್ತಾ ಇದೆ ಇದರಲ್ಲಿ ಆ ಮಗುವಿನ ಮುಖ ಮಾತ್ರ ಕಾಣುವ ಹಾಗೆ ಫೋಟೋವನ್ನ ಕ್ಯಾಪ್ಚರ್ ಮಾಡ್ಕೊಳ್ಬೇಕಾಗಿರುತ್ತೆ. ಒಂದು ಫ್ರಂಟ್, ಇನ್ನೊಂದು ಲೆಫ್ಟ್, ಇನ್ನೊಂದು ರೈಟ್. ಸೊ ನೀವು ಕ್ಯಾಪ್ಚರ್ ಮಾಡುವ ಸಂದರ್ಭದಲ್ಲಿ ಈ ಒಂದು ರೆಡ್ ಸರ್ಕಲ್ ನಲ್ಲಿ ಆ ಒಂದು ಮಗುವಿನ ಫೇಸ್ ಮಾತ್ರ ಕಾಣುವ ಹಾಗೆ ಕ್ಯಾಪ್ಚರ್ ಮಾಡ್ಕೊಳ್ಬೇಕಾಗುತ್ತೆ. ಅದೇ ರೀತಿ ಲೆಫ್ಟ್ ಫೋಟೋವನ್ನ ತೆಗೆದುಕೊಳ್ಳುವ ಸಂದರ್ಭದಲ್ಲಿ ಪೂರ್ತಿ ಲೆಫ್ಟ್ ತಿರುಗದೆ
ಆ ಮಗುವಿನ ಫೇಸ್ ಈ ರೀತಿಯಾಗಿ ಕಾಣುವ ಹಾಗೆ ತೆಗೆದುಕೊಳ್ಬೇಕಾಗತ್ತೆ. ಅದೇ ರೀತಿ ರೈಟ್ ಸೈಡ್ ಫೋಟೋ ತಗೊಳ್ಳುವ ಸಂದರ್ಭದಲ್ಲೂ ಕೂಡ ಈ ಒಂದು ರೆಡ್ ಸರ್ಕಲ್ ನಲ್ಲಿ ಆ ಮಗುವಿನ ಫೇಸ್ ಕಾಣುವ ಹಾಗೆ ಫೋಟೋವನ್ನ ತೆಗೆದುಕೊಳ್ಬೇಕಾಗತ್ತೆ. ಈ ಮೂರು ಫೋಟೋವನ್ನ ತೆಗೆದುಕೊಳ್ಳುವ ಸಂದರ್ಭದಲ್ಲಿ ಹಿಂದ್ಗಡೆ ಬೇರೆ ವಿದ್ಯಾರ್ಥಿಗಳು ಕಾಣದ ಹಾಗೆ ಒಂದು ಪ್ಲೇನ್ ಬ್ಯಾಕ್ ಗ್ರೌಂಡ್ ನಲ್ಲಿ ನಿಲ್ಲಿಸಿ ಆ ಮೂರು ಫೋಟೋಗಳನ್ನ ಕ್ಯಾಪ್ಚರ್ ಮಾಡ್ಕೊಳ್ಬೇಕಾಗುತ್ತೆ. ಸಪೋಸ್ ನೀವು ಈ ರೀತಿಯಾಗಿ ಕ್ಯಾಪ್ಚರ್ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ನಿಮ್ಗೆ ಡೈಲಿ ಅಟೆಂಡೆನ್ಸ್ ಹಾಕುವ ಸಂದರ್ಭದಲ್ಲಿ ತೊಂದರೆಗಳಾಗುತ್ತೆ. ಹಾಗಾಗಿ ನೀವು ಫೋಟೋ ಕ್ಯಾಪ್ಚರ್ ಮಾಡುವ ಸಂದರ್ಭದಲ್ಲಿ ಆ ಮಗುವಿನ ಮುಖ ರೆಡ್ ಸರ್ಕಲ್ ನಲ್ಲಿ ಕ್ಲಿಯರ್ ಆಗಿ ಕಾಣ್ತಾ ಇದೆಯಾ ಇಲ್ವಾ ಎಂಬುದನ್ನು ನೋಡಿಕೊಂಡು ಫೋಟೋವನ್ನ ಕ್ಯಾಪ್ಚರ್ ಮಾಡ್ಕೊಳ್ಬೇಕಾಗುತ್ತೆ. ನೀವು ಫೋಟೋಗಳನ್ನ ಕ್ಯಾಪ್ಚರ್ ಮಾಡಿದ ನಂತರ ನಿಮಗೆ ಈ ರೀತಿಯಾಗಿ ಡಿಸ್ಪ್ಲೇ ಆಗುತ್ತೆ. ಇದರಲ್ಲಿ ಏನಾದರೂ ಕ್ಯಾಪ್ಚರ್ ಮಾಡಿರುವ ಫೋಟೋ ತಪ್ಪಾಗಿತ್ತು ಅಂತಂದ್ರೆ ಈ ಒಂದು ಇಂಟು ಬಟನ್ ಮೇಲೆ ಟ್ಯಾಪ್ ಮಾಡುವುದರ ಮೂಲಕ ಮತ್ತೆ ನೀವು ಆ ಮಗುವಿನ ಫೋಟೋವನ್ನ ಕರೆಕ್ಟ್ ಆಗಿ ಕ್ಯಾಪ್ಚರ್ ಮಾಡ್ಕೊಳ್ಬಹುದು. ಸರಿಯಾಗಿ ಮೂರು ಫೋಟೋವನ್ನ ಕ್ಯಾಪ್ಚರ್ ಮಾಡಿದ ನಂತರ ರಿಜಿಸ್ಟರ್ ಸ್ಟೂಡೆಂಟ್ ಅನ್ನುವ ಬಟನ್ ಮೇಲೆ ಟ್ಯಾಪ್ ಮಾಡಿ ನಿಮ್ಗೆ ಈ ರೀತಿಯಾಗಿ ಏನಾದರೂ ಮೆಸೇಜ್ ಡಿಸ್ಪ್ಲೇ ಆಯಿತು ಅಂತಂದ್ರೆ ಓಕೆ ಬಟನ್ ಮೇಲೆ ಟ್ಯಾಪ್ ಮಾಡುವುದರ ಮೂಲಕ ನೀವು ಕ್ಯಾಪ್ಚರ್ ಮಾಡಿರುವಂತಹ ಮೂರು ಫೋಟೋಗಳನ್ನ ಈ ಒಂದು ಇಂಟು ಬಟನ್ ಮೇಲೆ ಟ್ಯಾಪ್ ಮಾಡುವುದರ ಮೂಲಕ ಕ್ಯಾನ್ಸಲ್ ಮಾಡ್ಕೊಳ್ಳಿ. ಮತ್ತೆ ಆ ಒಂದು ಪ್ಲಸ್ ಮೇಲೆ ಟ್ಯಾಪ್ ಮಾಡುವುದರ ಮೂಲಕ ಸರಿಯಾಗಿ ಫೋಟೋವನ್ನ ಕ್ಯಾಪ್ಚರ್ ಮಾಡಿಕೊಂಡು ರಿಜಿಸ್ಟರ್ ಸ್ಟೂಡೆಂಟ್ ಬಟನ್ ಮೇಲೆ ಟ್ಯಾಪ್ ಮಾಡಿ. ಅವಾಗ ನಿಮಗೆ ಸ್ಟೂಡೆಂಟ್ ರಿಜಿಸ್ಟರ್ಡ್ ವಯ ಡಿವೈಸ್ ಸಕ್ಸಸ್ಫುಲಿ ಅನ್ನುವ ಒಂದು ಸಕ್ಸಸ್ಫುಲ್ ಮೆಸೇಜ್ ಬರುತ್ತೆ. ಈ ರೀತಿಯಾಗಿ ನಿಮಗೆ ಸಕ್ಸಸ್ಫುಲ್ ಮೆಸೇಜ್ ಬಂತು ಅಂತಂದ್ರೆ ಆ ಒಂದು ಮಗುವಿನ ಮೂರು ಫೋಟೋವನ್ನ ನೀವು ಅಪ್ಲೋಡ್ ಮಾಡಿದ ಹಾಗೆ. ನಂತರ ಈ ಒಂದು ಎಸ್ ಬಟನ್ ಮೇಲೆ ಟ್ಯಾಪ್ ಮಾಡಿ. ಅವಾಗ ನಿಮಗೆ ಆ ಮಗುವಿನ ಹೆಸರಿನ ಮುಂದಿರುವಂತಹ ಸ್ಟೇಟಸ್ ಕಾಲಂನಲ್ಲಿ ರಿಜಿಸ್ಟರ್ಡ್ ಅಂತ ಬರುತ್ತೆ. ಈ ರೀತಿಯಾಗಿ ಆ ತರಗತಿಯಲ್ಲಿರುವಂತಹ ಎಲ್ಲ ವಿದ್ಯಾರ್ಥಿಗಳ ಮೂರು ಫೋಟೋಗಳನ್ನ ಸರಿಯಾಗಿ ಅಪ್ಲೋಡ್ ಮಾಡಿ ಅದೇ ರೀತಿ ನಿಮ್ಮ ಶಾಲೆಯಲ್ಲಿರುವ ಎಲ್ಲ ತರಗತಿಗಳನ್ನ ಒನ್ ಬೈ ಒನ್ ಆಗಿ ಸೆಲೆಕ್ಟ್ ಮಾಡಿಕೊಳ್ಳುವುದರ ಮೂಲಕ ಆ ತರಗತಿಯಲ್ಲಿರುವಂತಹ ಸೆಕ್ಷನ್ಗಳನ್ನ ಸೆಲೆಕ್ಟ್ ಮಾಡಿಕೊಂಡು ಆ ತರಗತಿಯಲ್ಲಿರುವಂತಹ ಎಲ್ಲ ವಿದ್ಯಾರ್ಥಿಗಳ ಫೋಟೋವನ್ನ ಅಪ್ಡೇಟ್ ಮಾಡಿ ರಿಜಿಸ್ಟರ್ ಮಾಡಿ. ಇಲ್ಲಿ ಡಿಸ್ಪ್ಲೇ ಆಗುತ್ತಿರುವಂತಹ ವಿದ್ಯಾರ್ಥಿಗಳ ಪಟ್ಟಿಯಲ್ಲಿ ಏನಾದರೂ ವ್ಯತ್ಯಾಸಗಳಿದ್ರೆ ಅದನ್ನು ನೀವು SATS ನಲ್ಲಿ ಅಪ್ಡೇಟ್ ಮಾಡ್ಕೊಳ್ಬೇಕಾಗತ್ತೆ. ನೀವು SATS ನಲ್ಲಿ ಅಪ್ಡೇಟ್ ಮಾಡಿಕೊಂಡಿರುವ ಮಾಹಿತಿ ಈ ಒಂದು ಪಟ್ಟಿಯಲ್ಲಿ ಸರಿಯಾಗಿ ಡಿಸ್ಪ್ಲೇ ಆಗುತ್ತೆ. ಈ ಒಂದು ನಿರಂತರ ಆ್ಯಪ್ನಲ್ಲಿ ನೀವು ಬರೀ ಆ ವಿದ್ಯಾರ್ಥಿಗಳ ಮೂರು ಫೋಟೋವನ್ನ ಅಪ್ಡೇಟ್ ಮಾಡುವುದಾಗಿರುತ್ತೆ. ಅದನ್ನ ಬಿಟ್ಟು ಬೇರೆ ಏನು ಮಾಡಲಿಕ್ಕೆ ಬರಲ್ಲ. ಇದರಲ್ಲಿ ನೀವು ಯಾವೆಲ್ಲ ವಿದ್ಯಾರ್ಥಿಗಳನ್ನ ರಿಜಿಸ್ಟರ್ ಮಾಡಿದ್ದೀರಿ ಆ ಮಾಹಿತಿಯನ್ನ ನೋಡಲು ರಿಪೋರ್ಟ್ಸ್ ಮೆನು ಮೇಲೆ ಟ್ಯಾಪ್ ಮಾಡಿ. ಅವಾಗ ನಿಮಗೆ ಈ ರೀತಿಯಾದಂತಹ ಒಂದು ರಿಪೋರ್ಟ್ಸ್ ವಿಂಡೋ ಡಿಸ್ಪ್ಲೇ ಆಗುತ್ತೆ. ಇದರಲ್ಲಿರುವಂತಹ ಈ ಒಂದು ಐಕಾನ್ ಮೇಲೆ ಟ್ಯಾಪ್ ಮಾಡುವುದರ ಮೂಲಕ ರಿಫ್ರೆಶ್ ಮಾಡಿ. ನಿಮ್ಮ SATS ಗನುಗುಣವಾಗಿ ಇಲ್ಲಿ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ತೋರಿಸ್ತಾ ಇರುತ್ತೆ ಮತ್ತು ನೀವು ಇದುವರೆಗೂ ರಿಜಿಸ್ಟರ್ಡ್ ಅಂದ್ರೆ ಯಾವ ವಿದ್ಯಾರ್ಥಿಗಳ ಮೂರು ಫೋಟೋವನ್ನ ಅಪ್ಡೇಟ್ ಮಾಡಿರ್ತೀರಿ ಅಂತಹ ವಿದ್ಯಾರ್ಥಿಗಳು ಎಷ್ಟು ಅನ್ನೋದು ಈ ಒಂದು ಟೋಟಲ್ ರಿಜಿಸ್ಟ್ರೇಷನ್ ನಲ್ಲಿ ತೋರಿಸ್ತಾ ಇರುತ್ತೆ. ನೀವು ಅದರ ಮೇಲೆ ಟ್ಯಾಪ್ ಮಾಡಿದಾಗ ಇಲ್ಲಿ ಕೆಳಗಡೆ ಆ ಒಂದು ಪಟ್ಟಿ ಡಿಸ್ಪ್ಲೇ ಆಗುತ್ತೆ. ಅಥವಾ ನೀವು ಆ ಒಂದು ತರಗತಿಯನ್ನ ಸೆಲೆಕ್ಟ್ ಮಾಡಿಕೊಳ್ಳುವುದರ ಮೂಲಕ ಮತ್ತು ಆ ಒಂದು ತರಗತಿಯ ಸೆಕ್ಷನ್ ಅನ್ನ ಸೆಲೆಕ್ಟ್ ಮಾಡಿಕೊಳ್ಳುವುದರ ಮೂಲಕ ಪರ್ಟಿಕ್ಯುಲರ್ ಆಗಿ ಆ ತರಗತಿಯಲ್ಲಿರುವ ವಿದ್ಯಾರ್ಥಿಗಳನ್ನ ನೀವು ಸರ್ಚ್ ಮಾಡಬಹುದು. ಇಲ್ಲಿ ಆ ಒಂದು ಮಗುವಿನ ನೇಮ್ ಮೇಲೆ ಟ್ಯಾಪ್ ಮಾಡಿದಾಗ ಆ ಮಗುವಿನ ಡೀಟೇಲ್ಸ್ ಜೊತೆಗೆ ನೀವು ಕ್ಯಾಪ್ಚರ್ ಮಾಡಿರುವಂತಹ ಫೋಟೋ ಈ ರೀತಿಯಾಗಿ ಡಿಸ್ಪ್ಲೇ ಆಗುತ್ತೆ. ಒನ್ಸ್ ನೀವು ಆ ಫೋಟೋವನ್ನ ಸರಿಯಾಗಿ ಕ್ಯಾಪ್ಚರ್ ಮಾಡಿದ್ರೆ ಮತ್ತೆ ಅದನ್ನ ಅಪ್ಡೇಟ್ ಮಾಡ್ಲಿಕ್ಕೆ ಅವಕಾಶ ಇರುವುದಿಲ್ಲ. ಹಾಗಾಗಿ ಫೋಟೋವನ್ನ ಅಪ್ಲೋಡ್ ಮಾಡುವ ಸಂದರ್ಭದಲ್ಲಿ ಸರಿಯಾಗಿ ಅಪ್ಲೋಡ್ ಮಾಡಿ. ವಿದ್ಯಾರ್ಥಿಗಳನ್ನ ರಿಜಿಸ್ಟ್ರೇಷನ್ ಮಾಡಿದ ನಂತರ ಯಾವ ರೀತಿಯಾಗಿ ಎವ್ರಿ ಡೇ ಅಟೆಂಡೆನ್ಸ್ ಅನ್ನ ಹಾಕಬೇಕು ಈ ಒಂದು ನಿರಂತರ ಆ್ಯಪ್ನಲ್ಲಿ ಅನ್ನೋದನ್ನ ನೋಡೋಣ. ನೀವು ಅಟೆಂಡೆನ್ಸ್ ಹಾಕಬೇಕು ಅಂತಂದ್ರೆ ಫಸ್ಟ್ ಆ ವಿದ್ಯಾರ್ಥಿಗಳು ರಿಜಿಸ್ಟರ್ ಆಗಿರಬೇಕು, ಅಂದ್ರೆ ಮಾತ್ರ ನಿಮಗೆ ಅಟೆಂಡೆನ್ಸ್ ಹಾಕ್ಲಿಕ್ಕೆ ಬರುತ್ತೆ. ಇದರಲ್ಲಿ ಮಾರ್ನಿಂಗ್ ಅಟೆಂಡೆನ್ಸ್ ಮತ್ತು ಆಫ್ಟರ್ನೂನ್ ಅಟೆಂಡೆನ್ಸ್ ಅಂತ ಎರಡು ಆಪ್ಷನ್ಸ್ಗಳಿದಾವೆ. ನೀವು ಮಾರ್ನಿಂಗ್ ಒಂದ್ಸಾರಿ ಅಟೆಂಡೆನ್ಸ್ ಅನ್ನ ಹಾಕಬೇಕಾಗುತ್ತೆ ಮತ್ತು ಆಫ್ಟರ್ನೂನ್ ಒಂದ್ಸಾರಿ ಅಟೆಂಡೆನ್ಸ್ ಅನ್ನ ಹಾಕಬೇಕಾಗುತ್ತೆ. ಮಾರ್ನಿಂಗ್ ಅಟೆಂಡೆನ್ಸ್ ಹಾಕಲು ಈ ಒಂದು ಮಾರ್ನಿಂಗ್ ಅಟೆಂಡೆನ್ಸ್ ಮೆನು ಮೇಲೆ ಟ್ಯಾಪ್ ಮಾಡಿ. ಅವಾಗ ನೀವು ಯಾವ ತರಗತಿಯ ಅಟೆಂಡೆನ್ಸ್ ಅನ್ನ ಹಾಕಬೇಕು ಆ ತರಗತಿಯನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ನಂತರ ಆ ತರಗತಿಯ ಸೆಕ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ನಂತರ ಇಲ್ಲಿರುವಂತಹ ಮಾರ್ಕ್ ಅಟೆಂಡೆನ್ಸ್ ಬಟನ್ ಮೇಲೆ ಟ್ಯಾಪ್ ಮಾಡಬೇಕಾಗುತ್ತೆ. ಆವಾಗ ನಿಮಗೆ ಈ ರೀತಿಯಾಗಿ ಕ್ಯಾಮ್ರಾ ಓಪನ್ ಆಗುತ್ತೆ. ನೀವು ಆ ತರಗತಿಯ ಎಲ್ಲ ಮಕ್ಕಳ ಒಂದು ಗ್ರೂಪ್ ಫೋಟೋವನ್ನು ತೆಗೆದುಕೊಳ್ಬೇಕು. ಗ್ರೂಪ್ ಫೋಟೋ ತೆಗೆದುಕೊಳ್ಳುವ ಪೂರ್ವದಲ್ಲಿ ಆ ಎಲ್ಲ ವಿದ್ಯಾರ್ಥಿಗಳಿಗೆ ನಿಮ್ಮ ಕಡೆ ನೋಡಲು ತಿಳಿಸ್ಬೇಕು ಮತ್ತು ಎಲ್ಲ ವಿದ್ಯಾರ್ಥಿಗಳ ಮುಖ ಕಾಣುವ ರೀತಿಯಲ್ಲಿ ನೀವು ಫೋಟೋ ತೆಗೆದುಕೊಳ್ಬೇಕು. ಫೋಟೋ ತೆಗೆದುಕೊಳ್ಳಲು ಈ ಕ್ಯಾಪ್ಚರ್ ಬಟನ್ ಮೇಲೆ ಟ್ಯಾಪ್ ಮಾಡಿ.
ಆವಾಗ ನಿಮಗೆ ಒಂದು 5-6 ಸೆಕೆಂಡಲ್ಲಿ ಈ ರೀತಿಯಾಗಿ ಪ್ರೊಸೆಸ್ ಆಗುತ್ತೆ. ಪ್ರೊಸೆಸ್ ಆದ ನಂತರ ಅಟೆಂಡೆನ್ಸ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಒಂದು ಮೆಸೇಜ್ ತೋರಿಸುತ್ತೆ. ಅದರಲ್ಲಿರುವಂತಹ ಓಕೆ ಬಟನ್ ಮೇಲೆ ಟ್ಯಾಪ್ ಮಾಡಿ ನಿಮಗೆ ಇದೇ ಸ್ಕ್ರೀನಿನಲ್ಲಿ ವಿದ್ಯಾರ್ಥಿಗಳ ಪಟ್ಟಿ ತೋರಿಸುತ್ತದೆ. ಅದರಲ್ಲಿ ಯಾವ ವಿದ್ಯಾರ್ಥಿಗಳು ಪ್ರೆಸೆಂಟ್ ಇದ್ದಾರೆ ಅವರ ಹೆಸರಿನ ಮುಂದೆ ಪಿ ಅಂತ ತೋರಿಸುತ್ತದೆ. ಯಾವ ವಿದ್ಯಾರ್ಥಿಗಳು ಆಬ್ಸೆಂಟ್ ಇದ್ದಾರೆ ಅವರ ಹೆಸರಿನ ಮುಂದೆ ರೆಡ್ ಕಲರ್ ನಲ್ಲಿ ಎ ಅಂತ ತೋರಿಸುತ್ತದೆ. ಸಪೋಸ್ ಮಗು ಪ್ರೆಸೆಂಟ್ ಇದ್ರೂ ಕೂಡ ನಿಮ್ಗೆ ಎ ಅಂತ ತೋರಿಸ್ತಿದ್ರೆ ಮತ್ತೊಮ್ಮೆ ಆ ಮಗುವಿನ ಮುಖವನ್ನ ಸರಿಯಾಗಿ ಕಾಣುವ ರೀತಿಯಲ್ಲಿ ಫೋಟೋವನ್ನ ಸೆರೆ ಹಿಡಿಯಿರಿ. ಮತ್ತೆ ಈ ರೀತಿಯಾಗಿ 4-5 ಸೆಕೆಂಡುಗಳ ಕಾಲ ಪ್ರೊಸೆಸ್ ಆಗಿ ಅಟೆಂಡೆನ್ಸ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಅನ್ನುವ ಪಾಪ್ಅಪ್ ಮೆಸೇಜ್ ಡಿಸ್ಪ್ಲೇ ಆಗುತ್ತೆ. ಓಕೆ ಬಟನ್ ಮೇಲೆ ಟ್ಯಾಪ್ ಮಾಡಿ ನಂತರ ಆ ಮಗುವಿನ ಹೆಸರಿನ ಮುಂದೆ ಪ್ರೆಸೆಂಟ್ ಎಂದು ತೋರಿಸುತ್ತದೆ. ಅದೇ ರೀತಿ ಮೇಲ್ಗಡೆ ನಿಮಗೆ ಟೋಟಲ್ ಸ್ಟೂಡೆಂಟ್ಸ್ ಎಷ್ಟು, ಪ್ರೆಸೆಂಟ್ ಎಷ್ಟು ಮತ್ತು ಆಬ್ಸೆಂಟ್ ಎಷ್ಟು ಎಂದು ತೋರಿಸುತ್ತಿರುತ್ತದೆ. ಈ ರೀತಿಯಾಗಿ ನೀವು ಮುಂಜಾನೆಯ ಅಟೆಂಡೆನ್ಸ್ ಅನ್ನ ಈ ಒಂದು ಮಾರ್ನಿಂಗ್ ಅಟೆಂಡೆನ್ಸ್ ಮೆನು ಮೇಲೆ ಟ್ಯಾಪ್ ಮಾಡುವುದರ ಮೂಲಕ ಅಟೆಂಡೆನ್ಸ್ ಅನ್ನ ಹಾಕಬಹುದು. ಅದೇ ರೀತಿ ಮಧ್ಯಾಹ್ನದ ಅಟೆಂಡೆನ್ಸ್ ಅನ್ನ ಹಾಕಲು ಆಫ್ಟರ್ನೂನ್ ಅಟೆಂಡೆನ್ಸ್ ಮೆನು ಮೇಲೆ ಟ್ಯಾಪ್ ಮಾಡುವುದರ ಮೂಲಕ ಆ ಇಂಡಿವಿಜುವಲ್ ತರಗತಿಯನ್ನ ಸೆಲೆಕ್ಟ್ ಮಾಡಿಕೊಂಡು ಫೋಟೋವನ್ನ ಕ್ಲಿಕ್ ಮಾಡುವುದರ ಮೂಲಕ ಅಟೆಂಡೆನ್ಸ್ ಅನ್ನ ಹಾಕಬಹುದು. ಪ್ರತಿದಿನ ಅಟೆಂಡೆನ್ಸ್ ಹಾಕಿರುವ ರಿಪೋರ್ಟ್ ಅನ್ನ ನೋಡಲು ಈ ಒಂದು ರಿಪೋರ್ಟ್ಸ್ ಮೆನು ಮೇಲೆ ಟ್ಯಾಪ್ ಮಾಡಿ ಅವಾಗ ನಿಮಗೆ ಈ ರೀತಿಯಾದಂತಹ ಸ್ಕ್ರೀನ್ ನೋಡ್ಲಿಕ್ಕೆ ಕಾಣುತ್ತೆ. ಇದರಲ್ಲಿ ನೀವು ನೋಡಬಹುದು ಮಾರ್ನಿಂಗ್ ಪ್ರೆಸೆಂಟ್, ಆಫ್ಟರ್ನೂನ್ ಪ್ರೆಸೆಂಟ್, ಮಾರ್ನಿಂಗ್ ಆಬ್ಸೆಂಟ್, ಆಫ್ಟರ್ನೂನ್ ಆಬ್ಸೆಂಟ್ ಅಂತಂದ್ಬಿಟ್ಟು ಸಂಖ್ಯೆಗಳು ತೋರಿಸ್ತಾ ಇರುತ್ತೆ. ನೀವು ಆ ಒಂದು ಪರ್ಟಿಕ್ಯುಲರ್ ಮೆನು ಮೇಲೆ ಟ್ಯಾಪ್ ಮಾಡಿದಾಗ ಆ ವಿದ್ಯಾರ್ಥಿಗಳ ಪಟ್ಟಿಯನ್ನು ನೀವಿಲ್ಲಿ ನೋಡಬಹುದು. ಸಪೋಸ್ ನೀವೇನಾದರೂ ಮಾರ್ನಿಂಗ್ ಆಬ್ಸೆಂಟ್ ಲಿಸ್ಟ್ ಅನ್ನ ನೋಡಬೇಕು ಅಂತಂದ್ರೆ ಈ ಒಂದು ಮೆನು ಮೇಲೆ ಟ್ಯಾಪ್ ಮಾಡಿದಾಗ ಯಾವೆಲ್ಲ ವಿದ್ಯಾರ್ಥಿಗಳು ಆಬ್ಸೆಂಟ್ ಇದ್ದಾರೆ ಆ ವಿದ್ಯಾರ್ಥಿಗಳ ಪಟ್ಟಿ ಈ ಒಂದು ಟೇಬಲ್ ನಲ್ಲಿ ನಿಮಗೆ ಡಿಸ್ಪ್ಲೇ ಆಗುತ್ತೆ. ಅದೇ ರೀತಿ ನೀವು ಈ ಒಂದು ತರಗತಿಯನ್ನು ಸೆಲೆಕ್ಟ್ ಮಾಡಿಕೊಳ್ಳುವುದರ ಮೂಲಕ ಆ ಇಂಡಿವಿಜುವಲ್ ತರಗತಿಯಲ್ಲಿ ಯಾವೆಲ್ಲ ವಿದ್ಯಾರ್ಥಿಗಳು ಆಬ್ಸೆಂಟ್ ಇದ್ದಾರೆ ಅನ್ನೋದು ಕೂಡ ನೀವು ಇಲ್ಲಿ ನೋಡಬಹುದು. ಅದೇ ರೀತಿ ಈ ಒಂದು ಎಕ್ಸ್ಪೋರ್ಟ್ ರಿಪೋರ್ಟ್ ಬಟನ್ ಮೇಲೆ ಟ್ಯಾಪ್ ಮಾಡುವುದರ ಮೂಲಕ ನೀವು ಆ ಒಂದು ರಿಪೋರ್ಟ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಬಹುದು. ಪ್ರತಿ ತಿಂಗಳ ಅಟೆಂಡೆನ್ಸ್ ರಿಪೋರ್ಟ್ ಅನ್ನ ನೋಡಲು ಈ ಒಂದು ಮಂತ್ಲಿ ಅಟೆಂಡೆನ್ಸ್ ರಿಪೋರ್ಟ್ ಮೇಲೆ ಟ್ಯಾಪ್ ಮಾಡುವುದರ ಮೂಲಕ ನೀವು ಯಾವ ಒಂದು ತರಗತಿಯ ಮತ್ತು ಯಾವ ಒಂದು ತಿಂಗಳ ಹಾಜರಾತಿ ರಿಪೋರ್ಟ್ ಅನ್ನ ತೆಗೆದುಕೊಳ್ಬೇಕು ಆ ತರಗತಿ ಮತ್ತು ಆ ತಿಂಗಳನ್ನ ಸೆಲೆಕ್ಟ್ ಮಾಡಿಕೊಳ್ಳಿ. ನಂತರ ಈ ಒಂದು ಗೆಟ್ ರಿಪೋರ್ಟ್ ಬಟನ್ ಮೇಲೆ ಟ್ಯಾಪ್ ಮಾಡಿ ಆವಾಗ ನಿಮಗೆ ಆ ತರಗತಿಯಲ್ಲಿರುವಂತಹ ವಿದ್ಯಾರ್ಥಿಗಳ ಪಟ್ಟಿಯ ಜೊತೆಗೆ ಪ್ರತಿದಿನದ ಮಾರ್ನಿಂಗ್ ಮತ್ತು ಆಫ್ಟರ್ನೂನ್ ಹಾಜರಾತಿಯ ರಿಪೋರ್ಟ್ ಈ ರೀತಿಯಾಗಿ ನಿಮಗೆ ನೋಡ್ಲಿಕ್ಕೆ ಸಿಗುತ್ತೆ. ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ಯಾವ ರೀತಿಯಾಗಿ ನಿರಂತರ ಆ್ಯಪ್ ಅನ್ನ ಬಳಕೆ ಮಾಡಬೇಕು ಅನ್ನುವುದರ ಕಂಪ್ಲೀಟ್ ಮಾಹಿತಿಯನ್ನ ತಿಳ್ಕೊಂಡ್ವಿ. ಹಾಗೆ ಇದರ ಮುಂದಿನ ಅಪ್ಡೇಟ್ಸ್ ವಿಡಿಯೋಗಳಿಗಾಗಿ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸ್ತೀನಿ. ಇಷ್ಟವಾದರೆ ಒಂದು ಲೈಕ್ ಅನ್ನ ನೀಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋಗೆ ಸಂಬಂಧಪಟ್ಟ ಕ್ವಶನ್ಸ್ಗಳೇನಾದರೂ ಇದ್ರೆ ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳು.